ಪಶ್ಚಿಮ ಏಷ್ಯಾ ಸಂಘರ್ಷದ ಸವಾಲುಗಳನ್ನು ಭಾರತ ಯಶಸ್ವಿಯಾಗಿ ಎದುರಿಸಿದೆ. ದೇಶೀಯ ಸಂಪನ್ಮೂಲಗಳನ್ನು ಮತ್ತು ಬಲವಾದ ರಾಜತಾಂತ್ರಿಕ ಸಂಬಂಧಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಮೂಲಕ ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾದ ಸವಾಲುಗಳನ್ನು ಭಾರತ ಯಶಸ್ವಿಯಾಗಿ ಎದುರಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಹೇಳಿದ್ದಾರೆ. ಜೋಧಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಉದ್ಘಾಟಿಸಿದ ಪ್ರಧಾನಿ ಮೋದಿ, ಮಾರ್ಪಡಿಸಿದ ಉಡಾನ್ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ದೇಶವು ಇಂಧನ ಪಡಿತರವನ್ನು ತಪ್ಪಿಸಿತು, ಅಡುಗೆ ಅನಿಲ ಪೂರೈಕೆಯನ್ನು ಖಚಿತಪಡಿಸಿತು ಮತ್ತು ಜಾಗತಿಕ ಬೆಲೆ ಏರಿಕೆಯಿಂದ ಗ್ರಾಹಕರು ಮತ್ತು ರೈತರನ್ನು ರಕ್ಷಿಸಿತು. ಸರ್ಕಾರಿ ಸ್ವಾಮ್ಯದ ತೈಲ ಮಾರುಕಟ್ಟೆ ಸಂಸ್ಥೆಗಳು ನಷ್ಟವನ್ನು ಭರಿಸಿದವು ಎಂದು ಅವರು ಹೇಳಿದರು. ಬಿಕ್ಕಟ್ಟಿನ ಸಂದರ್ಭದಲ್ಲಿ ವದಂತಿ ಹರಡುವಲ್ಲಿ ತೊಡಗಿದ್ದ ಕೆಲವು ರಾಜಕೀಯ ಪ್ರೇರಿತ ಸಂಸ್ಥೆಗಳು ವಿಫಲವಾಗಿವೆ ಮತ್ತು ನಿರಾಶೆಯ ಪ್ರಪಾತದಲ್ಲಿ ವಾಸಿಸುತ್ತಿರಬಹುದು ಎಂದು ಪ್ರಧಾನಿ ಹೇಳಿದರು. ಭಾರತವು ಪ್ರಬಲ ನಿರ್ಧಾರಗಳನ್ನು ತೆಗೆದುಕೊಂಡಿತು, ಸರಿಯಾದ ಮೌಲ್ಯಮಾಪನಗಳನ್ನು ಮಾಡಿತು, ಪರಿಣಾಮಕಾರಿ ತಂತ್ರಗಳನ್ನು ರೂಪಿಸಿತು, ತನ್ನ ದೇಶೀಯ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿತು ಮತ್ತು ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಲು ತನ್ನ ರಾಜತಾಂತ್ರಿಕ ಶಕ್ತಿಯನ್ನು ರಚನಾತ್ಮಕವಾಗಿ ಬಳಸಿಕೊಳ್ಳಿತು ಎಂದು ಅವರು ಹೇಳಿದರು. ಸಂಸ್ಕರಣಾ ಸಾಮರ್ಥ್ಯ ವಿಸ್ತರಣೆ, ದ್ರವೀಕೃತ ಪೆಟ್ರೋಲಿಯಂ ಅನಿಲ ಎಲ್ಪಿಜಿ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ದೇಶವು ಬಿಕ್ಕಟ್ಟಿನಿಂದ ಹೊರಬರಲು ಸಹಾಯ ಮಾಡಿದ್ದಕ್ಕಾಗಿ ದೇಶೀಯ ಸಂಸ್ಕರಣಾಗಾರಗಳನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದರು. ದೇಶವು ತನ್ನ ಸಂಸ್ಕರಣಾ ಸಾಮರ್ಥ್ಯವನ್ನು ವಿಸ್ತರಿಸುವುದನ್ನು ಮುಂದುವರಿಸುತ್ತದೆ ಎಂದು ಅವರು ಹೇಳಿದರು. ಯುದ್ಧದ ಹೊರತಾಗಿಯೂ ಪಶ್ಚಿಮ ಏಷ್ಯಾದಿಂದ ಭಾರತಕ್ಕೆ ಬರುವ ನಿವ್ವಳ ಹಣ ರವಾನೆ ಏಪ್ರಿಲ್ 2026ರಲ್ಲಿ ಶೇಕಡ 70% ಹೆಚ್ಚಾಗಿದೆ. ಭಾರತವು ತನ್ನ ಸಂಸ್ಕರಣಾ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಂಡಿದೆ ಮತ್ತು ವಿಶ್ವದ 4ನೇ ಅತಿದೊಡ್ಡ ಸಂಸ್ಕರಣಾಗಾರವಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು. ಆದಾಗ್ಯೂ ನಾವು ಇಲ್ಲಿಗೆ ನಿಲ್ಲುವುದಿಲ್ಲ ಮತ್ತು ಮುಂಬರುವ ವರ್ಷಗಳಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುವುದನ್ನು ಮುಂದುವರಿಸುತ್ತೇವೆ ಎಂದು ಉಮರ್ ಜಾಮೀನು ಅರ್ಜಿ ಮತ್ತೆ ವಜಾ. ಈಶಾನ್ಯ ದೆಹಲಿ ಗಲಭೆ 2020 ಸಂಚಿನ ಪ್ರಕರಣದ ಆರೋಪಿಗಳಾದ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಅವರ ಜಾಮೀನು ಅರ್ಜಿಗಳನ್ನು ದೆಹಲಿ ನ್ಯಾಯಾಲಯ ಶನಿವಾರ ವಜಾಗೊಳಿಸಿದೆ. ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಸಮೀರ್ ಬಾಜಪೇಯಿ ಅವರು ಇಬ್ಬರೂ ಆರೋಪಿಗಳಿಗೆ ಜಾಮೀನು ನಿರಾಕರಿಸಿದರು. ವಿಚಾರಣೆ ಆರಂಭಿಸದೆ ದೀರ್ಘಕಾಲದಿಂದ ಜೈಲಿನಲ್ಲಿಯೇ ಇರಿಸಿರುವುದರಿಂದ ಸ್ವಾತಂತ್ರ್ಯದ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂದು ಇಬ್ಬರೂ ಅರ್ಜಿಯಲ್ಲಿ ಪ್ರತಿಪಾದಿಸಿದ್ದರು. ಕಾನೂನುಬಾಹಿರ ಚಟುವಟಿಕೆ ನಿಯಂತ್ರಣ ಕಾಯ್ದೆ ಯುಎಪಿಯ ಅಡಿಯಲ್ಲಿ ದಾಖಲಾಗಿರುವ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜನವರಿ 5ರಂದು ಅವರಿಗೆ ಜಾಮೀನು ನಿರಾಕರಿಸಿತ್ತು. ಆನಂತರ ಅವರು ಹೊಸದಾಗಿ ಜಾಮೀನು ಅರ್ಜಿ ಸಲ್ಲಿಸಿದ್ದರು. ಜಾಮೀನು ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದರು. ಆನಂತರ ಮತ್ತೊಂದು ಪ್ರಕರಣದಲ್ಲಿ ಸುಪ್ರೀಂನ ಮತ್ತೊಂದು ಪೀಠವು ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಜಾಮೀನು ನಿರಾಕರಿಸಬೇಕು ಎನ್ನುವ ನಿಯಮವು ಯುಎಪಿಗೂ ಅನ್ವಯವಾಗುತ್ತದೆ ಎಂದು ಉಲ್ಲೇಖಿಸಿದೆ ಎಂದು ಅವರು ಅರ್ಜಿಯಲ್ಲಿ ತಿಳಿಸಿದ್ದರು. ಜಾಮೀನು ತಿರಸ್ಕರಿಸಿ 6 ತಿಂಗಳಾದರೂ ವಿಚಾರಣೆಯಲ್ಲಿ ಯಾವುದೇ ಮಹತ್ವದ ಬೆಳವಣಿಗೆಯಾಗಿಲ್ಲ ಎಂದಿರುವ ಅವರು ಸುಮಾರು 6 ವರ್ಷಗಳಿಂದ ಬಂಧನದಲ್ಲಿ ಇರುವುದಾಗಿ ಹೇಳಿದ್ದರು. ದೀರ್ಘಾವಧಿ ಜೈಲುವಾಸದ ಹೊರತಾಗಿಯೂ ಪ್ರಕರಣದಲ್ಲಿ ಇನ್ನೂ ಆರೋಪಗಳನ್ನು ಹೊರಿಸಲಾಗಿಲ್ಲ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದರು. ನಿರಂತರ ಅಂತರಿಕ್ಷ ಯಾನ ಆಗುತ್ತಿರಬೇಕು. ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಯಾನ ಮಾಡಿದ 2ನೇ ಭಾರತೀಯ ನಾನು. ರಾಕೇಶ್ ಶರ್ಮಾ ಅವರು ಯಾನ ಮಾಡಿದ 41 ವರ್ಷಗಳ ಬಳಿಕ ನಾನು ಹೋಗಿದ್ದು, ಇನ್ನು ಮುಂದೆ ಇಷ್ಟೊಂದು ಅಂತರ ಇರಲಾರದು. ನಿರಂತರ ಅಂತರಿಕ್ಷ ಯಾನ ಆಗುತ್ತಿರಬೇಕು ಎಂದು ಗಗನಯಾತ್ರಿ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಆಶಿಸಿದರು. ಶುಭಾಂಶು ಶುಕ್ಲಾ ಅವರೇ ಬರೆದ ದಿ ಸೆಕೆಂಡ್ ಆರ್ಬಿಟ್ ಪುಸ್ತಕ ಜನಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ರಾಕೇಶ್ ಶರ್ಮಾ ಅವರು ರಷ್ಯಾದಿಂದ ಬಾಹ್ಯಾಕಾಶಕ್ಕೆ ಹೋಗಿದ್ದರು. ಭಾರತದ ನೆಲದಿಂದ ಭಾರತದ ರಾಕೆಟ್ನಲ್ಲಿ ಬಾಹ್ಯಾಕಾಶಕ್ಕೆ ಹಾರಿದ ಮೊದಲ ಯಾತ್ರಿ ನಾನು ಎಂದು ಹೆಮ್ಮೆಪಟ್ಟರು. ವರ್ಷದ ಹಿಂದೆ ಇದೇ ದಿನ ಜುಲೈ 4ರಂದು ನಾನು ಭೂಮಿ ಮೇಲಿರಲಿಲ್ಲ, ಆಕಾಶದಲ್ಲಿ ತೇಲುತ್ತಿದ್ದೆ. ಮಲಗಲು ಬೆಡ್ಗಳೇ ಇಲ್ಲದೆ ಹೇಗೆ ಬೇಕಾದರೂ ಮಲಗಿಕೊಳ್ಳಬಹುದಾದ ಸನ್ನಿವೇಶದಲ್ಲಿದ್ದೆ. ಚಳಿಯ ಅನುಭವವಾಗುತ್ತಿತ್ತು. ಬ್ಯಾಗ್ ಒಳಗೆ ಕಾಲುಗಳನ್ನು ತುರುಕಿಸಿ ಬೆಡ್ಶೀಟ್ನ ಅಡಿಯಲ್ಲಿರುತ್ತಿದ್ದೆ ಎಂದು ಅನುಭವ ಹಂಚಿಕೊಂಡರು. ಶುಕ್ಲಾ ಅವರೊಂದಿಗೆ ಅಂತರಿಕ್ಷ ಪಯಣದಲ್ಲಿದ್ದ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಮಾತನಾಡಿ, ಗಗನಯಾನ ಮಾಡಲಾಗದೇ ಇದ್ದರೂ ಪುಸ್ತಕ ಬರೆಯುವಂತೆ ಶುಕ್ಲಾ ಜೊತೆಗೆ ಕೆಲಸ ಮಾಡುತ್ತಿದ್ದಾಗ ಅವನಿಗೆ ಸಲಹೆ ನೀಡುತ್ತಿದ್ದೆ. ಶುಕ್ಲಾ ಗಗನಯಾತ್ರೆಯನ್ನು ಮಾಡಿ ಪುಸ್ತಕವನ್ನು ಬರೆದು ನನ್ನ ಸಲಹೆಯನ್ನು ಸಾಕಾರಗೊಳಿಸಿದ್ದಾನೆ ಎಂದು ನೆನಪು ಮಾಡಿಕೊಂಡರು. ಕೃತಿ ಜನಾರ್ಪಣೆ ಮಾಡಿದ ನಿವೃತ್ತ ಏರ್ ಕಮೋಡೋರ್ ರವೀಶ್ ಮಲ್ಹೋತ್ರಾ ಎಲ್ಲ ಶಾಲಾ ಕಾಲೇಜುಗಳ ಗ್ರಂಥಾಲಯದಲ್ಲಿ ಇರಬೇಕಾದ ಮಹತ್ವದ ಪುಸ್ತಕ ದಿ ಸೆಕೆಂಡ್ ಆರ್ಬಿಟ್ ಎಂದು ಅಭಿಪ್ರಾಯಪಟ್ಟರು. ಮಾಜಿ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಕೆ. ವಿಜಯರಾಘವನ್, ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ನ ಏರ್ ಮಾರ್ಷಲ್ ಸೀತಾಪಳ್ಳಿ,
ಶ್ರೀನಿವಾಸನ್, ಜವಾಹರ್ ಲಾಲ್ ನೆಹರು ತಾರಾಲಯದ ನಿರ್ದೇಶಕ ಬಿ.ಆರ್. ಗುರುಪ್ರಸಾದ್ ಇದ್ದರು. 2025ರ ಜುಲೈ 4ರಂದು ಅಂತರಿಕ್ಷದಲ್ಲಿ ಶುಭಾಂಶು ಶುಕ್ಲಾ ಸೆರೆ ಹಿಡಿದ ಚಿತ್ರವನ್ನೇ ಅತಿಥಿಗಳಿಗೆ ಗೌರವ ಸಮರ್ಪಣೆಯಾಗಿ ನೀಡಲಾಯಿತು. ಬಳಿಕ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಿತು.